ನಿಮ್ಗೆ ರಾತ್ರಿ ಹೊತ್ತು ಕೈಕಾಲುಗಳಲ್ಲಿ ಜುಮ್ ಬರೋದು, ಉರಿ ಬರೋದು, ಸೆಳೆತ ಬರೋದು ಅಥವಾ ಕರೆಂಟ್ ಹೊಡೆದುವಂತಹ ಭಾವನೆ ಬರ್ತಾ ಇದೆಯಾ? ಹೆಚ್ಚಿನವರು ಇದನ್ನ ವಯಸ್ಸಾಯ್ತು ನನಗೆ ಅಥವಾ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದೆ ಅಥವಾ ನರ ದೌರ್ಬಲ್ಯ ಇದೆ, ನರಗಳಲ್ಲಿ ವೀಕ್ನೆಸ್ ಇದೆ ಅಂತ ಇದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಆದ್ರೆ ನಾನೊಬ್ಬ ಆರ್ಥೋಪೆಡಿಕ್ ಸರ್ಜನ್ ಆಗಿ ತುಂಬಾ ಜನ ಈ ತರ ತೊಂದರೆ ಇರೋರನ್ನ ಪ್ರತಿದಿನ ನೋಡ್ತಾ ಇರ್ತೀನಿ. ಹೆಚ್ಚಿನ ಸಲ 90%ಗಿಂತ ಹೆಚ್ಚಿನ ಸಲ 5 ಮುಖ್ಯ ವಿಟಮಿನ್ಗಳ ಕೊರತೆಯಿಂದ ಈ ತರ ತೊಂದರೆಗಳು ಕಾಣಿಸ್ತಾ ಇರುತ್ತೆ. ಅದನ್ನ ಸರಿಯಾಗಿ ನಾವು ಆಹಾರದಲ್ಲಿ ಪೂರೈಕೆ ಮಾಡ್ಕೊಂಡ್ರೆ ಈ ಕೈಕಾಲು ಸೆಳೆತ ಬರುವಂತದ್ದನ್ನ ಸಂಪೂರ್ಣ ಗುಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ನರ ಅನ್ನುವಂಥದ್ದು ಒಂದು ವೈರ್ ಇದ್ದಾಗೆ, ಅದರಲ್ಲಿರೋ ಇನ್ಸುಲೇಷನ್ ಹಾಳಾದ್ರೆ, ಪವರ್ ಸಪ್ಲೈ ಸರಿಯಾಗಿರ್ಲಿಲ್ಲ ಅಂತಂದ್ರೆ ಅದರಲ್ಲಿ ಸ್ಪಾರ್ಕ್ ಬಂದ್ಬಿಡುತ್ತೆ. ಆದ್ರೆ ಅದನ್ನ ನಾವು ಸರಿಪಡಿಸ್ಕೊಂಡಾಗ ಖಂಡಿತವಾಗಿ ನರಗಳು ಚೇತರಿಕೆ ಹೊಂದು ಆರೋಗ್ಯಯುತ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದು ಈ 5 ವಿಟಮಿನ್ಗಳು, ಯಾವ ಆಹಾರದಿಂದ ನಮಗೆ ಅದನ್ನ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ನರಗಳು ನಮ್ಮ ದೇಹದಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೆಸೇಜ್ ಕಳಿಸ್ತಾ ಇರುತ್ತೆ. ಅಂದ್ರೆ ನಮ್ಗೆ ಮುಟ್ಟಿದ್ ಗೊತ್ತಾಗ್ಬೇಕು, ಚುಚ್ಚಿದ್ ಗೊತ್ತಾಗ್ಬೇಕು, ಬಿಸಿ ತಣ್ಣಗಿರುವಂತಹದ್ದು ಗೊತ್ತಾಗ್ಬೇಕು. ನಮ್ಮ ಮೆದುಳಿಂದ ನನ್ನ ಕೈಕಾಲುಗಳನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ, ಗೈಡ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಮೆಸೇಜ್, ಎಲ್ಲ ಮೆಸೇಜ್ಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ನರಗಳು ಸರಿಯಾಗಿರ್ಬೇಕು. ಯಾವಾಗ ಈ ನರಗಳಲ್ಲಿ ತೊಂದರೆ ಬರ್ತಾ ಇದ್ದಾಗ ನಮ್ಮ ಕೈಕಾಲುಗಳಲ್ಲಿ ಮೊದಲು ಒಂಥರ ಜುಮ್ ಬರುವಂತಹದ್ದು, ಮರಗಟ್ಟುವಂತಹ ಭಾವನೆ, ಮುಟ್ಟಿದ್ದು ಬೇರೆ ತರ ಗೊತ್ತಾಗ್ತಾ ಇದೆ ಅಂತ ಈ ತರ ಕಾಣಿಸ್ಕೊಳ್ಳುತ್ತೆ. ಅದೇ ಸ್ವಲ್ಪ ಜಾಸ್ತಿ ಆದ್ಮೇಲೆ ಉರಿ ಬರುತ್ತೆ, ಪಿನ್ ತಗೊಂಡು ಚುಚ್ಚದಾಗ ಆಗುತ್ತೆ, ಮುಟ್ಟಿದ್ ಸಂಪೂರ್ಣ ಗೊತ್ತೇ ಆಗೋದಿಲ್ಲ. ಈ ತರ ತೊಂದರೆ ಆದ್ರೆ ಅದು ಸ್ವಲ್ಪ ಇನ್ನೂ ಹೆಚ್ಚಾಗ್ತಾ ಇದೆ ಸಮಸ್ಯೆ ಅಂತ. ಸೊ ನರಗಳು ಮೊದಲು ನಮ್ಗೆ ವಾರ್ನಿಂಗ್ ಕೊಡುತ್ತೆ, ಏನೋ ತೊಂದರೆ ಇದೆ ಅಂತ. ಅವಾಗ್ಲೇ ನಾವು ಅದನ್ನ ಸರಿಪಡಿಸ್ಕೊಂಡ್ರೆ ಕಂಪ್ಲೀಟ್ ಆಗಿ ನರಗಳು ಡ್ಯಾಮೇಜ್ ಆಗೋದನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ತೊಂದರೆ ಹೆಚ್ಚು ಕಾಣಿಸ್ತಾ ಇದೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಹೆಚ್ಚಿನ ಕಾರಣ, ಮುಖ್ಯವಾದ ಕಾರಣ ನಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗ್ತಾ ಇರೋದು. ಹಿಂದಿನ ಕಾಲದವ್ರಿಗೂ ಈಗಿನವ್ರಿಗೂ ಏನೇನು ವ್ಯತ್ಯಾಸ ನೋಡೋಣ. ಮೊದಲು ನಾವು ಹೆಚ್ಚು ಈಗ ರಿಫೈನ್ಡ್ ಆಹಾರವನ್ನ ತಗೋತಿದ್ವಿ. ರಿಫೈನ್ಡ್ ಆಟ ಅಥವಾ ರಿಫೈನ್ಡ್ ಹಿಟ್ಟು, ಮೈದಾ ಉಪಯೋಗಿಸ್ತೀವಿ. ರಿಫೈನ್ಡ್ ಅಕ್ಕಿ ಎಲ್ಲ ಪಾಲಿಶ್ ಮಾಡಿರುವಂತಹ ಅಕ್ಕಿಯನ್ನು ಬಳಸ್ತೀವಿ. ಹೆಚ್ಚು ಟೀ, ಕಾಫಿಯನ್ನ ಕುಡಿತೀವಿ. ಕರೆಕ್ಟ್ ಟೈಮಿಗೆ ಊಟನೇ ಮಾಡೋದಿಲ್ಲ. ಅಥವಾ ಹೆಚ್ಚು ಡಯಾಬಿಟಿಸ್ ಬಂದಾಗ ಡಯಾಬಿಟಿಸ್ಗೆ ಹಲವಾರು ಮಾತ್ರೆಗಳನ್ನು ತಗೋತಾ ಇದೀವಿ. ಸೊ ಇದೆಲ್ಲ ತೊಂದರೆ ಇದ್ದಾಗ ನರಗಳ ಮೇಲೆ ಡ್ಯಾಮೇಜ್ ಆಗುತ್ತೆ. ನಮ್ಗೆ ನರಗಳಿಗೆ ಆಹಾರ ಸಿಗ್ತಾ ಇದ್ರು ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗ್ತಾ ಇಲ್ಲ ಅಂದ್ರೆ ಈ ತೊಂದರೆ ಕಾಣಿಸ್ತಾ ಇರುತ್ತೆ. ಸೊ ಯಾವ 5 ವಿಟಮಿನ್ಗಳಿಂದ ಅದರ ಪೂರೈಕೆ ಮಾಡ್ಲಿಕ್ಕೆ, ನರಗಳ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ನೋಡ್ತಾ ಹೋಗೋಣ. ಮೊದಲನೇ ವಿಟಮಿನ್ B12. ಇದು ನರಗಳ ಆರೋಗ್ಯಕ್ಕೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ವಿಟಮಿನ್. ಈ ವಿಟಮಿನ್ B12 ಚೆನ್ನಾಗಿದ್ದಾಗ ನಾವು ನರಗಳನ್ನ ವೈರಿಗೆ ಹೋಲಿಸಿದ್ವಿ. ಸೊ ವೈರಲ್ಲಿ ಹೇಗೆ ಸುತ್ತಮುತ್ತ ಇರುವಂತಹ ಒಂದು ಪ್ಲಾಸ್ಟಿಕ್ ಕವರ್, ಇನ್ಸುಲೇಷನ್ ಶೀತ್ ಇರುತ್ತೋ, ಅದೇ ರೀತಿ ನರಗಳಿಗೆ ಮೈಲಿನ್ ಶೀತ್ ಅಂತ ಆ ಶೀತ್ ಇರುತ್ತೆ. ಇದು ಸರಿಯಾಗಿ ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು ಅಂದ್ರೆ ವಿಟಮಿನ್ B12 ಬೇಕೇ ಬೇಕು. ಸರಿಯಾಗಿ ಅದು ಉತ್ಪತ್ತಿ ಆಗ್ಬೇಕು ಅಂದ್ರೆ ವಿಟಮಿನ್ B12 ಇರಬೇಕು. ಅದಿರ್ಲಿಲ್ಲ ಅಂದ್ರೆ ಆ ಮೈಲಿನ್ ಶೀತ್ ವೀಕ್ ಆಗುತ್ತೆ. ಅವಾಗ ಆ ಕರೆಂಟ್ ಆ ಕಡೆ ಈ ಕಡೆ ಲೀಕ್ ಆಗ್ಬಿಡ್ಬೋದು, ಕರೆಂಟ್ ಅಲ್ಲಿ ಸ್ಪಾರ್ಕ್ ಬರ್ಬೋದು, ಅಥವಾ ಹೇಗೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, ಈ ತೊಂದರೆ ಆದಾಗ ನಮ್ಗೆ ಕೈಗಳಲ್ಲಿ, ಕಾಲುಗಳಲ್ಲಿ ಚುಚ್ಚದಾಗೋದು, ಮರಗಟ್ಟುವಂಥದ್ದು, ಬೇಗ ಸುಸ್ತಾಗುವಂತಹದ್ದು, ನನ್ಗೆ ಕೈಕಾಲು ಜೂಮ್ ಬರುವಂಥದ್ದು, ಅಥವಾ ಅದರ ಜೊತೆಗೆ ಈ ಅನಿಮಿಯಾ ಕೂಡ ಆಗುತ್ತೆ. ವಿಟಮಿನ್ B12 ರಕ್ತಹೀನತೆ ಆಗೋದು, ಮೆಮೊರಿ ಇಶ್ಯೂಸ್ ಅಂದ್ರೆ ನಮ್ಗೆ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಈ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ವಿಟಮಿನ್ B12. ಸೊ ವಿಟಮಿನ್ B12 ಕರೆಕ್ಟ್ ಆಗಿ ನಮ್ಗೆ ಇರಬೇಕು ಅಂದ್ರೆ ಮುಖ್ಯವಾಗಿ ನಮ್ಗೆ ಆಹಾರದಲ್ಲಿ ಅದು ಸಿಗುತ್ತೆ. ಮಾಂಸಾಹಾರ ತಿನ್ನುವಂಥವ್ರಿಗೆ ಮೊಟ್ಟೆ, ಮೀನುಗಳಲ್ಲಿ, ಮಾಂಸಾಹಾರ ಈ ಆಹಾರ ಪದಾರ್ಥಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಆದ್ರೆ ಮಾಂಸಾಹಾರ ಹೆಚ್ಚಿನವ್ರನ್ನ ತಿನ್ನೋದಿಲ್ಲ ಅಂತ ಇದ್ರೆ ವಿಟಮಿನ್ B12ಗಳು ಹಾಲಿನ ಪದಾರ್ಥದಲ್ಲಿ ಅಥವಾ ಮೊಟ್ಟೆ ತಿನ್ನುವಂಥವ್ರಿಗೆ ಮೊಟ್ಟೆಯಲ್ಲಿ ಇದು ಚೆನ್ನಾಗಿ ಸಿಗುತ್ತೆ. ಕೇವಲ ಸಸ್ಯಾಹಾರಿ ತಿನ್ನೋರಿಗೆ ಈ ವಿಟಮಿನ್ B12 ಸರಿಯಾಗಿ ಪೂರೈಕೆ ಆಗೋದಿಲ್ಲ. ಸಸ್ಯಾಹಾರ ತಗೊಳ್ಳೋರು ಹೇಗೆ ತಗೋಬೇಕು, ಯಾವ ರೀತಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನು ಹೇಳಿದ್ದೀನಿ. ನಮ್ಮ ಜಠರದಲ್ಲಿರುವಂತಹ ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾಗಳನ್ನ ಚೆನ್ನಾಗಿ ಪೋಷಿಸಿದ್ರೆ ನಮ್ಮ ದೇಹದಲ್ಲೇ ವಿಟಮಿನ್ B12 ಸ್ವಲ್ಪ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ. ಸೊ ಅದನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಫರ್ಮೆಂಟೆಡ್ ಫುಡ್ಸ್ ಅನ್ನ ತಗೋಬೇಕು. ಅಂದ್ರೆ ರಾತ್ರಿ ಇಟ್ಟು ಬೆಳಗ್ಗೆ ತಿನ್ನುವಂತ ಆಹಾರಗಳನ್ನ, ಇಡ್ಲಿ, ದೋಸೆ, ಇದರಲ್ಲೂ ಕೂಡ ನಮ್ಮ ಒಳ್ಳೆ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಹೆಚ್ಚಿನ ಸಲ ಫೋರ್ಟಿಫೈಡ್ ಫುಡ್ಸ್ ಅನ್ನ ತಗೋಬೇಕು. ಅಂದ್ರೆ ಈಗ ನಾವು ಸಿಕ್ಕಿರುವಂತಹ ಹಲವಾರು ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ B12 ಕೃತಕವಾಗಿ ಆಡ್ ಮಾಡಿರ್ತಾರೆ. ಸೊ ಆ ಲೇಬಲ್ ನೋಡ್ಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ವಿಟಮಿನ್ B12 ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಹೆಚ್ಚಿನವರು ಈ ಸಸ್ಯಾಹಾರಿ ಮೂಲದವರು ಇರುವಂತಹದ್ದು ಇದ್ರೆ ಆ ಮುಖ್ಯ ಕಾರಣದಿಂದ. ಅದರ ಜೊತೆಗೆ ಡಯಾಬಿಟಿಸ್ ಇರುವಂತವರು ಮೆಟ್ಫಾರ್ಮಿನ್ ಮಾತ್ರೆಯನ್ನ ಬಹಳ ದಿನ ತಗೊಂಡಾಗ ವಿಟಮಿನ್ B12 ಸರಿಯಾಗಿ ಕರೆಕ್ಟ್ ಆಗಿ ಅಬ್ಸಾರ್ವ್ ಅಂದ್ರೆ ಹೀರ್ಕೊಳ್ಳದೆ ಇರಬಹುದು. ಅಸಿಡಿಟಿ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತುಂಬಾ ಅಸಿಡಿಟಿ ಮಾತ್ರೆ ತಗೊಂಡ್ರು ಕೂಡ ವಿಟಮಿನ್ B12 ಕರೆಕ್ಟ್ ಆಗಿ ಹೀರ್ಕೊಳ್ಳೋದಿಲ್ಲ. ಸೊ ಹಲವಾರು ಕಾರಣದಿಂದ ವಿಟಮಿನ್ B12 ಕೊರತೆ ಕಾಣಿಸ್ಕೋಬಹುದು.
ಸರಿಯಾಗಿ ಪೂರೈಕೆ ಮಾಡ್ಕೋಬೇಕು. ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಅವಶ್ಯಕತೆ ಇದ್ರೆ ಮಾತ್ರೆಗಳ ಮುಖಾಂತರ ಅಥವಾ ಇಂಜೆಕ್ಷನ್ಗಳು ತಗೊಳ್ಳೋದ್ರಿಂದ ವಿಟಮಿನ್ B12 ನ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಮುಖ್ಯವಾದಂತಹ ವಿಟಮಿನ್ B1 ಅಥವಾ ಥಯಾಮಿನ್ ಅಂತ ಹೇಳ್ತೀವಿ. ಇದು ನಮ್ಮ ನರಗಳಲ್ಲಿರುವಂತಹ ಪವರ್ ಅಥವಾ ಶಕ್ತಿ ಅಂತ ನಾವು ಹೇಳ್ಬೋದು. ವಿಟಮಿನ್ B12 ಹೇಗೆ ಆ ವೈರಿನ ಇನ್ಸುಲೇಷನ್ ಇತ್ತೋ, ಇದು ಒಳಗಡೆ ಇರುವಂತಹ ಕರೆಂಟ್. ಯಾಕಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿ ಬರುವಂತದ್ದು ಗ್ಲೂಕೋಸ್ ಇಂದ. ಆ ಗ್ಲೂಕೋಸ್ ರಕ್ತದಲ್ಲಿ ಇದ್ದು ನರಗಳು ಉಪಯೋಗಿಸ್ಕೋಬೇಕು ಅಂತಂದ್ರೆ ವಿಟಮಿನ್ B12 ಬೇಕು. ವಿಟಮಿನ್ B12 ಇಲ್ಲದೆ ಆ ಗ್ಲೂಕೋಸ್ ನರಗಳಿಗೆ ಉಪಯೋಗನೇ ಆಗೋದಿಲ್ಲ. ಸೊ ವಿಟಮಿನ್ B12 ನಾವು ಕರೆಕ್ಟಾಗಿ ಆಹಾರದಲ್ಲಿ ತಗೋತಾ ಇದೀವಾ ಅಥವಾ ತಗೊಳ್ಳೋದ್ರಲ್ಲಿ ಏನಾದ್ರು ತಪ್ಪಾಗ್ತಾ ಇದೆಯಾ ನೋಡ್ಬೇಕು. ಮುಖ್ಯವಾಗಿ ನಮ್ಮ ಭಾರತೀಯ ಆಹಾರ ಶೈಲಿಯಲ್ಲಿ ನಾವು ಹೆಚ್ಚು ಬಿಳಿ ಅನ್ನವನ್ನ ತಿಂತೀವಿ. ಬಿಳಿ ಅನ್ನ ತಿಂದಾಗ ಅದರಲ್ಲಿ ವಿಟಮಿನ್ B1 ತುಂಬಾ ಕಡಿಮೆ ಇರುತ್ತೆ. ಸೊ ವಿಟಮಿನ್ B1 ನಮ್ಗೆ ಸಿಗಬೇಕು ಅಂದ್ರೆ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ನವಣೆ ಅಕ್ಕಿ ಅಥವಾ ಕೆಂಪಕ್ಕಿಯನ್ನ ಬಳಸೋದ್ರಿಂದ, ಅಥವಾ ಬೇರೆ ಸಿರಿಧಾನ್ಯಗಳನ್ನ ಬಳಸೋದ್ರಿಂದ, ಅಥವಾ ಈ ರಾಗಿ, ಜೋಳ, ಬಾಜ್ರಾ ಇದನ್ನ ಬಳಸೋದ್ರಿಂದ ಇದರಲ್ಲಿ ವಿಟಮಿನ್ B12 ಬಹಳ ಚೆನ್ನಾಗಿರುತ್ತೆ. ಬೇಳೆ ಕಾಳುಗಳನ್ನ ಕರೆಕ್ಟ್ ಆಗಿ ನಾವು ಉಪಯೋಗಿಸೋದ್ರಿಂದ ವಿಟಮಿನ್ B1 ನಮಗೆ ಬಹಳ ಚೆನ್ನಾಗಿ ಸಿಗುತ್ತೆ. ವಿಟಮಿನ್ B1 ಸೂರ್ಯಕಾಂತಿ ಬೀಜದಲ್ಲಿ ಸಿಗುತ್ತೆ, ಬೇರೆ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಆಹಾರದಲ್ಲಿ ತಗೋತಾ ಇದೀವಾ, ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ತುಂಬಾ ಆಲ್ಕೋಹಾಲ್, ಮದ್ಯಪಾನ ಮಾಡೋರಿಗೆ, ಡಯಾಬಿಟೀಸ್ ಅನ್ನ ಸರಿಯಾಗಿ ಕಂಟ್ರೋಲ್ ಇಟ್ಕೊಳ್ಳದೆ ಇರೋರ್ಗೂ ಕೂಡ ವಿಟಮಿನ್ B1 ಅವಶ್ಯಕತೆ ಬಹಳ ಹೆಚ್ಚಾಗ್ಬಿಡುತ್ತೆ. ಸೊ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡು ಆಹಾರವನ್ನ ಪ್ಲಾನ್ ಮಾಡೋದ್ರಿಂದ, ನಮ್ಮ ಜೀವನ ಶೈಲಿ ಸರಿಯಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ನರಗಳಲ್ಲಿ ಇರುವಂತಹ ಪವರ್ ವಿಟಮಿನ್ B1 ನಮಗೆ ಚೆನ್ನಾಗಿ ಸಿಗುತ್ತೆ. ಮೂರನೇ ಮುಖ್ಯವಾದಂತಹ ವಿಟಮಿನ್ B6 ಪಿರಿಡಾಕ್ಸಿನ್. ಇದರ ಬ್ಯಾಲೆನ್ಸ್ ನಮ್ಮ ದೇಹದಲ್ಲಿ ಬಹಳ ಮುಖ್ಯ. ಈ ವಿಟಮಿನ್ B6 ಒಂದು ನರದಿಂದ ಇನ್ನೊಂದು ನರಕ್ಕೆ ಸಂದೇಶವಾಹಕ, ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಿಟಮಿನ್. ಆದ್ರೆ ಹೆಚ್ಚಿನವ್ರಿಗೆ ಈ ಮುಖ್ಯವಾದಂತಹ ವಿಷಯ ಅರ್ಥ ಆಗಿರೋದಿಲ್ಲ ಅಥವಾ ಗೊತ್ತಿರೋದಿಲ್ಲ. ಅಂದ್ರೆ ವಿಟಮಿನ್ B6 ಸರಿಯಾಗಿ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಉಪ್ಪಿದ್ದಾಗೆ, ಉಪ್ಪು ತುಂಬಾ ಕಡಿಮೆ ಆದ್ರೂ ರುಚಿ ಇರಲ್ಲ, ಉಪ್ಪು ತುಂಬಾ ಜಾಸ್ತಿ ಆದ್ರೂ ಆ ಆಹಾರ ತಿನ್ನಕ್ಕಾಗಲ್ಲ. ಅದೇ ರೀತಿ ವಿಟಮಿನ್ B6 ಲೆವೆಲ್ ತುಂಬಾ ಕಡಿಮೆ ಇದ್ರೂ ನರಗಳಿಗೆ ಡ್ಯಾಮೇಜ್ ಆಗುತ್ತೆ, ತುಂಬಾ ಹೆಚ್ಚಿದ್ರು ಕೂಡ ತೊಂದರೆ. ಸೊ ಅದಕ್ಕೋಸ್ಕರ ಹೆಚ್ಚಿನವರು ನಾವು ನೋಡಿರ್ಬೋದು, ನರದ ವೀಕ್ನೆಸ್ ಅಂತ ಮೆಡಿಕಲ್ ಶಾಪಿಗೆ ಹೋಗಿ ನರದ ಟಾನಿಕ್ ಮಾತ್ರೆಯನ್ನ ತಗೋತಾ ಇರ್ತಾರೆ. ತಗೊಂಡ ಮೇಲೆ ಇನ್ನಷ್ಟು ತೊಂದರೆ ಹೆಚ್ಚಾಗುವಂಥದ್ದನ್ನ ನಾವು ನೋಡಿರ್ಬೋದು. ಇದು ವಿಟಮಿನ್ B6 ಎಕ್ಸೆಸ್ ತುಂಬಾ ಹೆಚ್ಚಾದಾಗ ನಮ್ಗೆ ಸಿಗುತ್ತೆ. ಆದ್ರೆ ಹೆದರ್ಬೇಕಾಗಿಲ್ಲ. ಕರೆಕ್ಟ್ ಆಗಿ ಬೇಕಾದಾಗ ಕರೆಕ್ಟ್ ಅಮೌಂಟ್ ಅಲ್ಲಿ, ಕರೆಕ್ಟ್ ಡೋಸೇಜ್ ಅಲ್ಲಿ ಅದನ್ನ ತಗೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಆಹಾರದಲ್ಲಿ ನಮ್ಗೆ ವಿಟಮಿನ್ B6 ಹೇಗೆ ಸಿಗುತ್ತೆ? ಬಾಳೆಹಣ್ಣಲ್ಲಿ ಸಿಗುತ್ತೆ, ಚೆನ್ನ ಅಂದ್ರೆ ಚಿಕ್ ಪೀಸ್ ಚೆನ್ನದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ, ಹೆಚ್ಚಿನ ಈ ನಟ್ಸ್ ಅಂಡ್ ಸೀಡ್ಸ್ ಗಳಲ್ಲಿ ಸಿಗುತ್ತೆ, ಪೊಟ್ಯಾಟೊ ಅಂದ್ರೆ ನಮ್ಮ ಈ ಆಲೂಗಡ್ಡೆಯಲ್ಲಿ ಸಿಗುತ್ತೆ. ಸೊ ಈ ಆಹಾರಗಳನ್ನ ಕರೆಕ್ಟ್ ಆಗಿ ಇತಿಮಿತಿಯಲ್ಲಿ ನಾವು ಕರೆಕ್ಟ್ ಆಗಿ ತಗೊಂಡ್ರೆ ಬಹಳ ಚೆನ್ನಾಗಿ ವಿಟಮಿನ್ B6 ಲೆವೆಲ್ ಅನ್ನ ಮೇಂಟೈನ್ ಮಾಡಬಹುದು. ಗೊತ್ತಿಲ್ಲದೆ, ಯಾರೋ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಡಾಕ್ಟರ್ ಅಡ್ವೈಸ್ ಇಲ್ಲದೆ ನರಗಳ ಟ್ಯಾಬ್ಲೆಟ್, ನಾನು ಟಾನಿಕ್ ತಗೋತೀನಿ ಅಂತ ಹೇಳ್ಕೊಂಡು ತಗೋತಾ ಇರೋರಿಗೆ ವಿಟಮಿನ್ B6 ಹೆಚ್ಚಾಗಿ ತೊಂದರೆ ಹೆಚ್ಚಾಗುವಂತ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಮಾತ್ರೆ ತಗೊಂಡು ಇನ್ನೂ ನಿಮ್ಗೆ ಜುಮ್ ಅನ್ನೋದು ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ನರಗಳ ಸೆಳೆತ ಕಡಿಮೆ ಆಗಕ್ಕೆ ನಾಲ್ಕನೇ ಮುಖ್ಯವಾದಂತಹ ವಿಟಮಿನ್ ಡಿ. ವಿಟಮಿನ್ ಡಿ ಮುಖ್ಯವಾಗಿ ಈ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಬೇಕು ಅಂತ ಹಲವಾರು ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಕೇವಲ ಮೂಳೆಗಳಷ್ಟೇ ಅಲ್ಲ, ನಮ್ಮ ನರಗಳ ಆರೋಗ್ಯಕ್ಕೆ, ಅದ್ರ ಜೊತೆಗೆ ನಮ್ಮ ಮಾಂಸಖಂಡಗಳು ಕರೆಕ್ಟ್ ಆಗಿ ಚೆನ್ನಾಗಿರ್ಬೇಕು, ನರಗಳಲ್ಲಿ ನೋವು ಕಡಿಮೆ ಆಗ್ಬೇಕು, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು, ಇದೆಲ್ಲದಕ್ಕೂ ವಿಟಮಿನ್ ಡಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ವಿಟಮಿನ್ ಡಿ ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಿ. ಫ್ರೀ ಆಗಿ ನಮಗೆ ಇದು ಸೂರ್ಯನ ಕಿರಣಗಳಲ್ಲಿ ಸಿಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮನೆ ಒಳಗಡೆ ಇದ್ದು, ಆಫೀಸ್ ಒಳಗಡೆನೆ ಇದ್ದು, ಸೂರ್ಯನ ಕಿರಣಕ್ಕೆ ಬೆಳಗ್ಗೆ ಹೊತ್ತು ಹೋಗೋದೇ ಇಲ್ಲ, ವಾಕಿಂಗ್ ಹೋಗೋದೇ ಇಲ್ಲ. ಹಾಗಿರೋದ್ರಿಂದ ಭಾರತ ದೇಶದಲ್ಲಿ 70% ಜನರಿಗೆ, ಸುಮಾರು 70% ಜನರಿಗೆ ವಿಟಮಿನ್ ಡಿ ಕೊರತೆ ಇದೆ, ಸರಿಯಾಗಿ ಕರೆಕ್ಟ್ ಆಗಿ ಆ ಬ್ಲಡ್ ಲೆವೆಲ್ಸ್ ಇಲ್ಲ ಅಂತ ಪತ್ತೆಯಾಗಿದೆ. ಸೊ ಅದಕ್ಕೋಸ್ಕರ ವಿಟಮಿನ್ ಡಿ ಅನ್ನ ನಾವು ಕರೆಕ್ಟ್ ಆಗಿ ತಗೊಂಡಾಗ ಮಾತ್ರ ನಮ್ಮ ನರಗಳು, ಮಾಂಸಖಂಡಗಳು, ಮೂಳೆಗಳು ಕರೆಕ್ಟ್ ಆಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಅಂದ್ರೆ ವಿಟಮಿನ್ ಡಿ ಕಡಿಮೆ ಇದೆ ಅಂತಿದ್ರೆ ನಿಮ್ಮ ನರಗಳು ಇನ್ನಷ್ಟು ಸೆನ್ಸಿಟಿವ್ ಆಗ್ಬಿಡುತ್ತೆ. ನಿಮ್ಗೆ ಸ್ವಲ್ಪ ನೋವಿದ್ರೂ ನೋವು ಹೆಚ್ಚು ಕಾಣಿಸ್ಕೊಡುತ್ತೆ. ಸೊ ತುಂಬಾ ದಿನದಿಂದ ನರಗಳಿಗೋಸ್ಕರ ಮಾತ್ರೆ ತಗೋತಾ ಇದ್ದಾರೆ ಅಂತ ಇರೋರು ಕೂಡ ವಿಟಮಿನ್ ಡಿ ಸರಿಯಾಗಿ ಅದಕ್ಕೆ ಪೂರೈಕೆ ಮಾಡ್ತೋ ಅಥವಾ ಅದು ಸಪ್ಲಿಮೆಂಟ್ ಕೊಟ್ಟಾಗ ಬೇಗ ಚೇತರಿಕೆ ಆಗುವಂತ ಸಾಧ್ಯತೆ ಇರುತ್ತೆ. ವಿಟಮಿನ್ ಡಿ ನಮಗೆ ಫ್ರೀಯಾಗಿ ಸನ್ಲೈಟ್ ಅಲ್ಲಿ ಸಿಗುತ್ತೆ. ಬೆಳಗಿನ ಹೊತ್ತು ಒಂದು 15-20 ನಿಮಿಷ ವಾಕಿಂಗ್ ಹೋಗ್ಬೇಕು ಸೂರ್ಯನ ಬೆಳಕಿನಲ್ಲಿ, ಅದೆಲ್ಲರಿಗೂ ಗೊತ್ತು. ಆದ್ರೆ ಆಹಾರದಲ್ಲೂ ವಿಟಮಿನ್ ಡಿ ಸಿಗುತ್ತೆ. ಫೋರ್ಟಿಫೈಡ್ ಹಾಲಿನಲ್ಲಿ, ಮಿಲ್ಕ್ ಅಲ್ಲಿ, ಅಥವಾ ಎಗ್ ಯೋಕ್, ಆ ಹಳದಿ ಬಣ್ಣ, ಮೊಟ್ಟೆ ಒಳಗಡೆ ಇರುವಂತಹ ಹಳದಿ ಬಣ್ಣ ಅದರಲ್ಲಿ ಸಿಗುತ್ತೆ, ಕೆಲವೊಂದು ಮಶ್ರೂಮ್ಗಳಲ್ಲಿ ಸಿಗುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ನಮ್ಮ ಆಹಾರದಲ್ಲಿ ತಗೊಳ್ಳೋದ್ರಿಂದ ಕಡಿಮೆ ಆಗ್ಲಿಲ್ಲ, ತೊಂದರೆ ಇದೆ ಅಂತಂದ್ರೆ ವಿಟಮಿನ್ ಡಿ ಅನ್ನ ಕರೆಕ್ಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಕರೆಕ್ಟ್ ಆಗಿ ನಾವು ಅದನ್ನ ಲೆವೆಲ್ ಅನ್ನ ಮೇಂಟೈನ್ ಮಾಡಿ, ಅವಶ್ಯಕತೆ ಇದ್ರೆ ಸಪ್ಲಿಮೆಂಟ್ ತಗೊಂಡು ವಿಟಮಿನ್ ಡಿ ಪೂರೈಕೆ ಮಾಡ್ಕೊಂಡಿದೀವ ನಾವು ಅರ್ಥ ಮಾಡ್ಕೋಬೇಕು. ವಿಟಮಿನ್ ಡಿ ಯಾಕೆ ಇಷ್ಟೊಂದು ಮುಖ್ಯವಾದಂತಹ ವಿಟಮಿನ್ ನಮ್ಮ ಆರೋಗ್ಯಕ್ಕೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. 5ನೇ ಮುಖ್ಯವಾದಂತಹ ವಿಟಮಿನ್ ಇ. ವಿಟಮಿನ್ ಇ ನಮ್ಮ ನರಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ, ಅಂದ್ರೆ ಅದನ್ನ ರಕ್ಷಣೆ ಮಾಡುತ್ತೆ. ಇದು ಮುಖ್ಯವಾದ ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಇಂದ ಸಾಧ್ಯ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ನರಗಳಲ್ಲಿ ಡ್ಯಾಮೇಜ್ ಆಗ್ತಾ ಇದೆ, ತೊಂದರೆ ಇದೆ ಅಂದ್ರೆ ಅಲ್ಲಿ ಉರಿಯೂತ ಇರುತ್ತೆ,
ಒಳಗಡೆ ಆಕ್ಸಿಡೇಟಿವ್ ಸ್ಟ್ರೆಸ್, ಫ್ರೀ ರಾಡಿಕಲ್ ಆಕ್ಸಿಜನ್ ಹೋಗಿ ಅಲ್ಲಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ, ನರಗಳನ್ನ ಹಾಳು ಮಾಡ್ತಾ ಇರುತ್ತೆ. ಇದು ಆಗಬಾರ್ದು ಅಂತಂದ್ರೆ ವಿಟಮಿನ್ ಇ ಹೋಗಿ ಅದನ್ನ ಹೋರಾಡಿ ಆ ಫ್ರೀ ರಾಡಿಕಲ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ, ಅದನ್ನ ಹೊರಗಡೆ ಹಾಕುತ್ತೆ. ಅವಾಗ ನರಗಳಲ್ಲಿ ಬೇಗ ಉರಿಯೂತ ಕಡಿಮೆ ಆಗಿ ಅಲ್ಲಿರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬೇಗ ನರಗಳು ತನ್ನಿಂತಾನೆ ಚೇತರಿಕೆ ಹೊಂದಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಸೊ ವಿಟಮಿನ್ ಇ ನಮಗೆ ಈ ಕಾರಣದಿಂದ ಬೇಕು. ವಿಟಮಿನ್ ಇ ನಮಗೆ ಹೇಗೆ ಸಿಗುತ್ತೆ? ಆಹಾರದಲ್ಲಿ ಬಾದಾಮಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ, ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜದಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ, ಹಸಿರು ಸೊಪ್ಪುಗಳಲ್ಲಿ ಸಿಗುತ್ತೆ, ವೆಜಿಟೇಬಲ್ ಆಯಿಲ್ಗಳಲ್ಲಿ ಸಿಗುತ್ತೆ. ಸೊ ಈ ಆಹಾರಗಳನ್ನ ನಾವು ಕರೆಕ್ಟಾಗಿ ಪಥ್ಯದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೀವಾ, ಸೇರಿಸ್ಕೊತಾ ಇದೀವಾ ಅಂತ ನಾವು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಇದನ್ನ ಕರೆಕ್ಟಾಗಿ ಸಮತೋಲನದ ಆಹಾರದಲ್ಲಿ ತಗೊಂಡ್ರೆ ಬಹಳ ಚೆನ್ನಾಗಿ ವಿಟಮಿನ್ ಇ ನಮಗೆ ಸಿಗುತ್ತೆ. ಅದರ ಜೊತೆಗೆ ವಿಟಮಿನ್ ಇ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತೀವಿ. ಒಳ್ಳೆಯ ಕೊಬ್ಬಿನಂಶ ಕರೆಕ್ಟಾಗಿ ನಾವು ತಗೊಳ್ಳದೇ ಇದ್ರೂ ಕೂಡ ವಿಟಮಿನ್ ಇ ಆಹಾರ ಎಷ್ಟು ತಗೊಂಡ್ರು ನಮ್ಮ ದೇಹ ಅದನ್ನು ಹೀರ್ಕೊಳ್ಳೋದಿಲ್ಲ. ಸೊ ಕರೆಕ್ಟಾಗಿ ಕೊಬ್ಬಿನಂಶ ಜೊತೆಗೆ ವಿಟಮಿನ್ ಇ ತಗೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಸೊ ನಾವು ಈ 5 ಮುಖ್ಯವಾದಂತಹ ವಿಟಮಿನ್ಗಳು ಯಾವ್ದು ನಮಗೆ ಬೇಕು ನರಕ್ಕೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಈ 5 ವಿಟಮಿನ್ಗಳ ಪೂರೈಕೆ ಆದ್ರೆ 90% ವಿಟಮಿನ್ ಡಿಫಿಷಿಯನ್ಸಿಯಿಂದ ಆಗುವಂತ ನರದ ಡ್ಯಾಮೇಜ್ ಅನ್ನ ನಾವು ಸರಿಪಡಿಸ್ಕೋಬಹುದು. ಇನ್ನು ಉಳಿದ 10% ನರದ ಡ್ಯಾಮೇಜ್ ಹೇಗೆ ಡಾಕ್ಟ್ರೆ, ಅದನ್ನ ನಾವು ಬಿಟ್ಬಿಡ್ಬೇಕಾ? ಖಂಡಿತ ಇಲ್ಲ. ಇದಕ್ಕೆ ಬೇಕಾಗಿರುವಂತಹ 7 ಫ್ಯಾಕ್ಟರ್ಸ್ ಅನ್ನ ನಾನು ಬ್ರೀಫ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ನರಗಳ ಆರೋಗ್ಯವನ್ನ ಕಾಪಾಡಲಿಕ್ಕೆ ಬೇಕಾಗಿರುವಂತಹ 7 ಸಪೋರ್ಟಿಂಗ್ ಆಕ್ಟರ್ಸ್ ಯಾರ್ಯಾರು? ಮೊದಲನೇದು ವಿಟಮಿನ್ ಸಿ. ಇದು ನರಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹುಳಿ ಸಿಹಿ ಇರುವಂತಹ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಎರಡನೇದು ಆಲ್ಫಾ ಲಿಪೋಯಿಕ್ ಆಸಿಡ್. ನರಗಳಲ್ಲಿ ಶಾಕ್ ಹೊಡೆಯುವಂತಹ ನೋವನ್ನ ಕಡಿಮೆ ಮಾಡಲಿಕ್ಕೆ ಆಲ್ಫಾ ಲಿಪೋಯಿಕ್ ಆಸಿಡ್ ಬೇಕು. ಇದು ಪಾಲಕ್ ಸೊಪ್ಪು, ಬ್ರೊಕೊಲಿ ಮತ್ತು ಕೆಲವೊಂದು ನಟ್ಸ್ ಅಂಡ್ ಸೀಡ್ಸ್ ಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಮೆಗ್ನೀಷಿಯಂ ಚೆನ್ನಾಗಿರೋದ್ರಿಂದ ಈ ನರಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ, ಮಾಂಸಖಂಡದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕು, ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಅಗಸೆ ಬೀಜ, ಚಿಯಾ ಬೀಜ, ವಾಲ್ನಟ್ ಅಲ್ಲಿ, ಫ್ಯಾಟಿ ಫಿಶ್ ಅಲ್ಲಿ ಬಹಳ ಚೆನ್ನಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಪೂರೈಕೆ ಆಗ್ತಿದೆಯಾ ನೋಡಬೇಕು. ಜಿಂಕ್ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಅದರ ಜೊತೆಗೆ ಐರನ್, ಕಬ್ಬಿಣದ ಅಂಶ ಕೂಡ ನಮ್ಮ ನರಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಜೊತೆಗೆ ಕರೆಕ್ಟ್ ಆಗಿ ಸೆಲಿನಿಯಂ ಮತ್ತು ಕಾಪರ್ ಎಲ್ಲ ಕೆಲವೊಂದಿಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಹೆಚ್ಚಿನ ಸಲ ಈ ನಟ್ಸ್ ಮತ್ತು ಸೀಡ್ಸ್ ಗಳಲ್ಲಿ, ತರಕಾರಿಗಳಲ್ಲಿ ಸರಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿದಿನ ಒಂದು ಕರೆಕ್ಟ್ ಆಗಿ ಬೇಕಾಗಿರುವಂತಹ ನಟ್ಸ್ ಅಂಡ್ ಸೀಡ್ಸ್ ಅನ್ನ ಒಟ್ಟಿಗೆ ಸೇರಿಸೋದ್ರಿಂದ, ಕರೆಕ್ಟ್ ಆಗಿ ತರಕಾರಿಯನ್ನ ಕರೆಕ್ಟ್ ಆಗಿ ಪ್ರತಿ ಆಹಾರದಲ್ಲೂ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಾವು ಬೇರೆ ಬೇರೆ ಹಣ್ಣುಗಳನ್ನ, ತರಕಾರಿಗಳನ್ನ ಉಪಯೋಗಿಸೋದ್ರಿಂದ ಈ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ನಮ್ಮ ಆಹಾರದಲ್ಲಿ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು ನಾವು ಹೇಗೆ ಮುಖ್ಯವಾದ 5 ವಿಟಮಿನ್ಗಳಿಂದ ಕರೆಕ್ಟ್ ಆಗಿ ಪೂರೈಕೆ ಮಾಡೋದ್ರಿಂದ ನರಗಳ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ನೀವು ವಿಡಿಯೋನ ಇಲ್ಲಿ ತನಕ ನೋಡಿದಿರಿ ಅಂದ್ರೆ ನಿಮ್ಮ ನರಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಿ ಅಂತ. ಸೊ ನಾನು ಈ ನರಗಳ ಆರೋಗ್ಯದ ಬಗ್ಗೆ, ಕುತ್ತಿಗೆ ನೋವು, ಬೆನ್ನೋವು, ಸೊಂಟ ನೋವು, ನರಗಳ ಆರೋಗ್ಯದ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಒಂದು ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಏನ್ ಮಾಡಬೇಕು, ಯಾವ ರೀತಿ ಜೀವನ ಶೈಲಿ ಇರಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಯಾವ ವ್ಯಾಯಾಮಗಳನ್ನ ಮಾಡಬೇಕು, ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳ್ಕೊಡೋಕೆ ಒಂದು ಕೋರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಎಸ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಈ ಕೋರ್ಸ್ ಅನ್ನ ಮಾಡೋದ್ರಿಂದ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಉತ್ತೇಜನ ಸಿಗುತ್ತೆ, ಅರ್ಥ ಆಗುತ್ತೆ. ಪ್ರತಿದಿನ ಫ್ರೀ ಆಗಿ ನಾನು ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ಹೆಲ್ತ್ ಟಿಪ್, ಒಂದು 20 ರಿಂದ 25 ಸೆಕೆಂಡ್ ಅಲ್ಲಿ ಓದ್ಲಿಕ್ಕೆ ಸಾಧ್ಯ ಆಗುವಂತಹದ್ದು, ಸುಲಭವಾಗಿ ಮಾಡ್ಲಿಕ್ಕೆ ಎಲ್ಲರಿಗೂ ಆಗುವಂತಹ ಹೆಲ್ತ್ ಟಿಪ್ ಅನ್ನ ಕೊಡ್ತಾ ಇದ್ದೀನಿ. ನೀವಿನ ಆ ಗುಂಪಿಗೆ ಸೇರ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸೇರ್ಕೊಳ್ಳಿ. ಪಿನ್ ಕಾಮೆಂಟ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.